ಇವತ್ತು ಟೊಮೆಟೊ ಕರಿ ಮಾಡೋಣ ಅಂತ ಹೊರಟಿದ್ದೀನಿ. ಕರಿಗೆ ಆ್ಯಕ್ಚುಲಿ ಟೊಮೆಟೊನ ಟೊಮೆಟೊ ಕರಿ ಅಲ್ಲ, ಮೊಟ್ಟೆ ಕರಿ ಮಾಡೋಣ ಅಂತ ಹೊರಟಿದ್ದೀನಿ. ಟೊಮೆಟೊನ ಆ್ಯಕ್ಚುಲಿ ರುಬ್ಬಾಕಬೇಕು, ನಾನು ರುಬ್ಬಾಕ್ತಿಲ್ಲ, ಅದು ನನಗೆ ಕಟ್ ಮಾಡಾಕ್ತಿದ್ದೀನಿ. ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಕರಿಮೆಣಸು, ಸಾಸಿವೆ ಇಷ್ಟಿದ್ರೆ ಸಾಕು, ಮತ್ತು ಮೊಟ್ಟೆ ಇಷ್ಟಿದ್ರೆ ಸಾಕು. ಮೊಟ್ಟೆ ಕರಿನ ಮಾಡ್ಕೋಬೋದು. ಹಾಗಿದ್ರೆ ಬಾಣಲಿಗೆ ಎಣ್ಣೆ ಬಿಡ್ತಾರೆ, ಏನೇನು ಮಾಡಬೇಕು ಅಂತ ಬಂದೆ. ಎಣ್ಣೆ ಹಾಕೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಹಾಕ್ತಿದ್ದಂಗೆ ಈರುಳ್ಳಿ ಹಾಕ್ಬಿಡಿ. ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕಿ, ಈರುಳ್ಳಿ ಸ್ವಲ್ಪ ಮೀಡಿಯಮಾಗಿ ಫ್ರೈ ಆಗ್ತಿದ್ದಂಗೆ ಮೆಣಸಿನ್ಕಾಯಿ ಹಾಕ್ಬಿಡಿ. ಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ತೀನಿ ಸ್ವಲ್ಪ. ಹಂಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹೊತ್ತು ಹಾಕ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಕ್ಲೀನಾಗಿ ಸ್ವಲ್ಪ ಮೀಡಿಯಮಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಟೊಮೆಟೊ ಹಾಕೊಳ್ಳಿ. ನೀವು ಟೊಮೆಟೊ ರುಬ್ಬಾಕೊಂಡ್ರೆ ಅದು ಬೇರೆ ಥರ ಟೇಸ್ಟ್ ಬರುತ್ತೆ. ನನಗೆ ಆ್ಯಕ್ಚುಲಿ ಟೊಮೆಟೊ ರುಬ್ಬಾಕೋದು ಬೇಡ, ನಾನು ಹಂಗೆ ಉದ್ದುದನ್ನೇ ಹಾಕೋತೀನಿ. ಯಾಕಂದರೆ ನನಗೆ ಬೇಗ ಮುಗಿಬೇಕು, ಮತ್ತೆ ರುಬ್ಕೊಂಡು ಕುತ್ಕೊಂಡ್ರೆ ಅದು ಲೇಟಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಟೊಮೆಟೊನ ಹಾಗೆ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಟೊಮೆಟೊ ಫ್ರೈ ಆಗಿದೆ. ಇವಾಗ ನೀರು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಸಾಂಬಾರು ಪೌಡ್ರ್ ಹಾಕೊಳ್ಳಿ. 2 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರು, ಸ್ವಲ್ಪ ಪೆಪ್ಪರ್ ಪೌಡ್ರು, ಮತ್ತು ಧನಿಯಾ ಮಸಾಲ. ಇವಾಗ ಸ್ವಲ್ಪ ಖಾರ ಪೌಡ್ರ್ ಹಾಕೊಳ್ಳಿ. ಖಾರ ಪೌಡ್ರು ಎಷ್ಟು ಅಂದರೆ 1 ಸ್ಪೂನ್ ಹಾಕೊಳ್ಳಿ. ಖಾರ ಸ್ಪೂನ್. ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ನಾನು 1.5 ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕೊಳ್ಳಿ. ಬೆಲ್ಲ ಹಾಕಿ ಅದು ಕರೆಕ್ಟಾಗಿ ಕರಗಾಕ್ಬಿಡಿ. ಇವಾಗ ಅದಕ್ಕೆ ಮೊಟ್ಟೆ ಹಾಕೊಳ್ಳಿ. ಮೊಟ್ಟೆನ ಮಿಕ್ಸ್ ಮಾಡಬಾರ್ದು, ಹಾಗೆ ಮೊಟ್ಟೆ ಮಿಕ್ಸ್ ಮಾಡಿಬಿಡಿ. ಹಂಗೆ ಹೊಡೆದೊಡ್ದು ಹಂಗಂಗೆ ಸೀದಾ ಬಿಡಿ. ಆ್ಯಕ್ಚುಲಿ ನಾನು ಇದನ್ನು ಏನಂತ ಹೇಳಿದೆ, ಎಗ್ ಕರಿ ಅಂತ ಹೇಳ್ದಲ್ಲ. ಎಗ್ ಕರಿ ಅಲ್ಲ, ಆ್ಯಕ್ಚುಲಿ ಎಗ್ ಡ್ರಾಪ್ ಟೊಮೆಟೊ ಗೊಜ್ಜು. ಎಗ್ ಡ್ರಾಪ್ ಟೊಮೆಟೊ ಗೊಜ್ಜು ಇತ್ತು ಆ್ಯಕ್ಚುಲಿ. ಮೊಟ್ಟೆ ಎಲ್ಲ ಹೊಡೆದಾಕಿದ್ದೀನಿ. ಇವಾಗ ಅದು ಹಾಗೆ ಬೇಯಬೇಕು. ಅದ್ರ ಮೇಲೆ ನೀವು ಟೊಮೆಟೊ ಉದುರಿಸ್ಕೊಬಿಡಿ. ಟೊಮೆಟೊ ಉದುರಿಸ್ಕೊಂಡ್ರೆ ನಿಮ್ಮ ಎಗ್ ಡ್ರಾಪ್ ಟೊಮೆಟೊ ಕರಿ ರೆಡಿ. ಟೊಮೆಟೊ ಗೊಜ್ಜು, ಟೊಮೆಟೊ ಕರಿ ಎಲ್ಲ ರೆಡಿ. ಹಂಗೆ ಬೇಯುತ್ತೆ ಟೊಮೆಟೊ, ಹಂಗೆ ಬಿಟ್ಬಿಡಿ. ಹಂಗೆ ಮೊಟ್ಟೆ ಬೇಯುತ್ತೆ, ಹಂಗೆ ಬಿಟ್ಬಿಡಿ. ಓಕೆ, ಬಾಯ್. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಹಾಕಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ.